ಮುಡಿಪುವಿನ ಮುಖ್ಯ ರಸ್ತೆಯಲ್ಲಿ ಅಲ್ಲಲ್ಲಿ ಹೊಂಡಗುಂಡಿ ಇದೆ. ಸಮರ್ಪಕ ಡಾಮರೀಕರಣ ಇಲ್ಲದೆ ರಸ್ತೆಯ ಸ್ಥಿತಿಯೇ ಶೋಚನೀಯವಾಗಿದೆ. ಹೊಂಡಗುಂಡಿಗಳಿಂದ ಇರುವಂತಹ ರಸ್ತೆಯಲ್ಲೇ ಪ್ರಯಾಣ ಮಾಡಬೇಕಾದಂತಹ ಪರಿಸ್ಥಿತಿ. ಅದರಲ್ಲೂ ಕೂಡ ರಾತ್ರಿ ಹೊತ್ತು ಇಲ್ಲಿ ಹೋಗುವಂತದ್ದೇ ಕಷ್ಟ. ಒಂದು ಕಡೆ ಲೈಟ್ ಇಲ್ಲ, ಲೈಟ್ ಇದ್ದದ್ದು ಕೂಡ ಉರಿತಾ ಇಲ್ಲ, ಅದರ ಕಡೆಗೆ ಈ ಗುಂಡಿ ರಸ್ತೆ. ಸದ್ಯ ಸಮರ್ಪಕವಾದ ಡಾಮರೀಕರಣ ಆಗದೆ ಈ ಭಾಗದ ಜನರು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ದೊಡ್ಡ ರೀತಿಯ ಹೋರಾಟವನ್ನು ಮಾಡಬೇಕಾಗ್ತದೆ ಅಂತ ಆ ಭಾಗದ ಮುಡಿಪು ನಾಗರಿಕರು ಹೋರಾಟಕ್ಕೆ ಕೂಡ ಸಜ್ಜಾಗಿದ್ದಾರೆ. ಸದ್ಯ ಇದು ಮುಡಿಪು ಭಾಗದಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯ. ನಾವು ಪ್ರಮುಖವಾಗಿ ಕಮಲಪದವು ಆ ಭಾಗದಿಂದ ಸಂಚಾರ ಮಾಡುವಂತಹ ಸಂದರ್ಭದಲ್ಲಿ ಇನ್ಫೋಸಿಸ್ ಏನಿದೆ, ಇನ್ಫೋಸಿಸ್ ಭಾಗದಲ್ಲಿ ಈ ರೋಡನ್ನು ಬಹಳ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಆದರೆ ಇತ್ತೀಚಿನ ದಿವಸಗಳಲ್ಲಿ ಅದರ ನಿರ್ವಹಣೆ ಸರಿಯಾಗಿ ಮಾಡದೆ, ಅದಕ್ಕೆ ಬೇಕಾದ ಚರಂಡಿಯ ವ್ಯವಸ್ಥೆ ಸರಿಯಾಗಿ ಇಲ್ಲದೆ ಮತ್ತು ರೋಡನ್ನು ಮತ್ತೆ ಅಗೆದಂತಹ ಪರಿಣಾಮ ಇದೀಗ ರಸ್ತೆಯ ಪರಿಸ್ಥಿತಿಯೇ ಹಾಳಾಗಿ ಹೋಗಿದೆ. ಕಳೆದ 2-3 ವರ್ಷಗಳ ಹಿಂದೆ ಆ ರಸ್ತೆ ಬಹಳ ಚೆನ್ನಾಗಿತ್ತು. ಇನ್ಫೋಸಿಸ್ನವರು ಬಹಳ ಚೆನ್ನಾಗಿ ಅಲ್ಲಿ ರಸ್ತೆಯನ್ನು ವ್ಯವಸ್ಥೆ ಮಾಡಿದ್ರು. ಆದರೆ ಈಗ ಮಾತ್ರ ಅದು ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ. ಮುಡಿಪು ಜಂಕ್ಷನ್ನ ಭಾಗದಲ್ಲಿಯೂ ಕೂಡ ಕೆಲವು ಕಡೆ ಈ ರೀತಿಯಾದಂತಹ ಹೊಂಡಗುಂಡಿಗಳಿದೆ. ಅದರ ಜೊತೆಗೆ ಕಮಲಪದವು ಆ ಭಾಗದಿಂದ ಹೋಗುವಂಥ ರಸ್ತೆಗಲ್ಲೂ ಕೂಡ ಇದೆ. ಹೀಗೆ ಅಲ್ಲಿ ಸಂಚಾರ ಮಾಡುವಂಥದ್ದೇ ಕಷ್ಟ ಆಗ್ತಾ ಇದೆ. ರಾತ್ರಿ ಹೊತ್ತು ದ್ವಿಚಕ್ರ ವಾಹನ ಸವಾರರು ಏಳುವಂಥದ್ದು ಬೀಳುವಂಥದ್ದು ಪ್ರತಿದಿನ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಸಡನ್ ಆಗಿ ಅಲ್ಲಿ ಗೊತ್ತು ಕೂಡ ಆಗೋದಿಲ್ಲ. ಆ ರೀತಿಯಾದಂಥ ಪರಿಸ್ಥಿತಿ ಇದೆ. ಯಾಕಂತ ಹೇಳಿದ್ರೆ ಅಲ್ಲಿ ರೋಡ್ ಚೆನ್ನಾಗಿದೆ, ಯಾಕಂದ್ರೆ ಸ್ವಲ್ಪ ಮುಂದೆ ಹೋದ್ರೆ ರೋಡ್ ಚೆನ್ನಾಗಿದೆ ಅನ್ನುವಂಥ ಕಾರಣಕ್ಕೆ ಸ್ಪೀಡ್ ಆಗಿ ಬರ್ತಾರೆ. ಆದರೆ ಸಡನ್ ಆಗಿ ಗುಂಡಿ ಹೊಂಡಗಳು ಸಿಗುತ್ತೆ, ಅಲ್ಲಿ ಬಿದ್ದು ಎದ್ದು ಹೋಗಬೇಕಾದಂತ ಪರಿಸ್ಥಿತಿ ಇದೆ. ಆದರೂ ಇಷ್ಟು ಸಮಯ ಆದರೂ ಕೂಡ ಭಾಗದ ಪಂಚಾಯತ್ ಆಗಿರ್ಬೋದು, ಸಂಬಂಧಪಟ್ಟಂತ ಇಲಾಖೆಗಳಾಗಿರ್ಬೋದು ಯಾವುದೇ ರೀತಿಯ ಕ್ರಮಗಳನ್ನು ತೆಗೆದುಕೊಂಡಿಲ್ಲ ಅನ್ನುವಂಥದ್ದು ಸ್ಥಳೀಯರ ಆರೋಪ. ಈ ಮುಡಿಪಿನ ರಸ್ತೆ ಇದು ಮುಖ್ಯ ರಸ್ತೆ ಆಗಿದೆ. ಸಂಪೂರ್ಣವಾಗಿ ಈ ರಸ್ತೆ ಹದಗೆಟ್ಟಿದೆ. ಇಲ್ಲಿ ವಾಹನ ಸಂಚಾರಕ್ಕೆ ತೊಡಕು ಉಂಟಾಗಿದೆ. ಕಳೆದ ಒಂದೂವರೆ ತಿಂಗಳುಗಳಿಂದ ಇಲ್ಲಿ ಸಂಚಾರ ಮಾಡುವವರಿಗೆ, ಅವರ ವಾಹನಗಳಿಗೆ, ಇಲ್ಲಿ ಓಡಾಟ ಮಾಡುವಂತಹ ವಾಹನಗಳಿಗೆ ಮಾತ್ರವಲ್ಲ, ಇಲ್ಲಿಯ ವಿದ್ಯಾರ್ಥಿಗಳು ಕೂಡ ಈ ರಸ್ತೆಯಲ್ಲಿ ಓಡಾಟ ಮಾಡ್ತಾರೆ. ಈ ವಾಹನಗಳು ಗುಂಡಿಗೆ ಬೀಳುವಾಗ ಆ ವಿದ್ಯಾರ್ಥಿಗಳು ಆ ಸೈಡಲ್ಲಿದ್ರೆ ಅದರ ಕೆಸರಾಗಿರ್ಬೋದು, ಕಲ್ಲುಗಳಾಗಿರ್ಬೋದು, ವಿದ್ಯಾರ್ಥಿಗಳು ಇಲ್ಲಿ ಸಂಚರಿಸುವವರ ಮೇಲೆ ಬೀಳ್ತದೆ. ಹಾಗಾಗಿ ಈ ಹೊಂಡ ಗುಂಡಿಗಳನ್ನ ಇಲ್ಲಿಯ ಸ್ಥಳೀಯ ಪಂಚಾಯತ್ ಸದಸ್ಯರು, ಅದರೊಟ್ಟಿಗೆ ಇಲ್ಲಿ ಚುನಾಯಿತ ಅಭ್ಯರ್ಥಿಗಳು, ಸನ್ಮಾನ್ಯ ಇಲ್ಲಿಯ ಶಾಸಕರಾದ ಯುಟಿ ಖಾದರ್ ಅವರು ಈ ರಸ್ತೆಯನ್ನ ಗಮನಿಸಬೇಕು. ದಯವಿಟ್ಟು ಆದಷ್ಟು ಬೇಗ ಈ ಒಂದು ರಸ್ತೆಯ ಹದಗೆಟ್ಟಿರುವಂತಹ ಈ ರಸ್ತೆಯನ್ನ ಸಂಪೂರ್ಣವಾಗಿ ಸರಿಪಡಿಸಬೇಕು. ಇಲ್ಲದಿದ್ದಲ್ಲಿ ಡಿವೈಎಫ್ಐ ಉಗ್ರ ರೀತಿಯ ಹೋರಾಟ ಮಾಡ್ತೇವೆ. ಇವತ್ತು ನಾವು ಪ್ರತಿಭಟನೆಗೆ ಅಂತ ಬಂದದಲ್ಲ, ಇಲ್ಲಿ ನಮ್ಮ ಡಿವೈಎಫ್ ಕಾರ್ಯಕರ್ತ ಇದ್ದುದರಿಂದ ಇದನ್ನು ನೋಡಿ ತಕ್ಷಣ ಈ ಒಂದು ನಾವು ಇಲ್ಲಿ ಸೇರಿದ್ದು ಅಂತ ಮಾತ್ರ. ಇಲ್ಲದಿದ್ದಲ್ಲಿ ಇವತ್ತು ತಕ್ಷಣವಾಗಿ ಮಾಡಬೇಕು. ಮೊನ್ನೆ ಒಂದು ವಿಡಿಯೋ ಕೂಡ ಹಾಕಿದೆವು. ಅದಕ್ಕೆ ಒಂದು ಮಣ್ಣುಗಳನ್ನು ತಂದು ಸುರಿದಿದ್ದಾರೆ. ಅದರಿಂದ ಇವತ್ತು ಮತ್ತೆ ಹೊಂಡ ಸೃಷ್ಟಿಯಾಗಿ ಅದರಿಂದ ಧೂಳುಗಳು ಎದ್ದು ಮಣ್ಣುಗಳು ಮೇಲೆ ಬಂದು ಮಕ್ಕಳಿಗೆ ಓಡಾಟಕ್ಕೆ ತುಂಬಾ ಸಂಚಾರಕ್ಕೆ ಟೋಟಲಿ ಆಗಿ ಇಲ್ಲಿಯ ವಾಹನ ಸಂಚಾರಕ್ಕೆ ತೊಡಕು ಆಗಿದೆ. ಹಾಗಾಗಿ ಈ ಒಂದು ರಸ್ತೆಯನ್ನ ಆದಷ್ಟು ಬೇಗ ದುರಸ್ತಿಗೊಳಿಸಬೇಕು, ಸರಿಪಡಿಸಬೇಕು. ಇಲ್ಲದಿದ್ದಲ್ಲಿ ಇಲ್ಲಿಯ ನಾಗರಿಕರ ಜೊತೆಗೆ ಸೇರಿ ಡಿವೈಎಫ್ಐ ಇದರ ವಿರುದ್ಧ ದೊಡ್ಡದಾದ ಹೋರಾಟವನ್ನು ಮಾಡ್ತದೆ.